ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ರ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. 2025 ಜನವರಿಯಿಂದ 2025 ಜೂನ್ ವರೆಗಿನ ಪ್ರಮುಖ ಕ್ರೀಡಾ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ವಿವರಗಳನ್ನು ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಫ್ರೆಂಚ್ ಓಪನ್ ಟೆನ್ನಿಸ್ 2025ರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಕೋಕೋ ಗಾಫ್. ಕೋಕೋ ಗಾಫ್ ಇದಾರಲ್ಲ, ಇವರು ಆರ್ಯಾನಾ ಸಬಲೆಂಕಾ ಅವರನ್ನ ಸೋಲಿಸೋದ್ರ ಮೂಲಕ ಫೈನಲ್ಸ್ನಲ್ಲಿ, ಫ್ರೆಂಚ್ ಓಪನ್ ಟೆನ್ನಿಸ್ನ ಫೈನಲ್ಸ್ನಲ್ಲಿ ಆರ್ಯಾನಾ ಸಬಲೆಂಕಾ ಅವರನ್ನ ಸೋಲಿಸಿ ಕೋಕೋ ಗಾಫ್ ಅವರು 2025ರ ಫ್ರೆಂಚ್ ಓಪನ್ ಟೆನ್ನಿಸ್ನ ಮಹಿಳಾ ಸಿಂಗಲ್ಸ್ ಅನ್ನ ಗೆದ್ಕೊಂಡ್ರು. ಇನ್ನು ಪುರುಷರ ಸಿಂಗಲ್ಸ್ ಬಗ್ಗೆ ನೋಡೋದಾದ್ರೆ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕರಾಸ್. ಹಾಗಾದ್ರೆ ಕಾರ್ಲಸ್ ಅಲ್ಕರಾಸ್ ಅವರು ಯಾರನ್ನ ಸೋಲಿಸಿ ಈ ಒಂದು ಪುರುಷರ ಸಿಂಗಲ್ಸ್ ವಿಜೇತರಾದ್ರು ಕೇಳಿದ್ರೆ ಜೆನ್ನಿಕ್ ಸಿನ್ನರ್ ಅವ್ರನ್ನ ಸೋಲಿಸಿ. ಜೆನ್ನಿಕ್ ಸಿನ್ನರ್ ಅವ್ರನ್ನ ಸೋಲಿಸೋದ್ರ ಮೂಲಕ ಫ್ರೆಂಚ್ ಓಪನ್ ಟೆನ್ನಿಸ್ 2025ರ ಪುರುಷರ ಸಿಂಗಲ್ಸ್ ವಿಜೇತರಾದರು. ಐಸಿಸಿ ಮಹಿಳಾ ವಿಶ್ವಕಪ್ 2025 ಆಯೋಜನೆ ಮಾಡುತ್ತಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ಇದನ್ನು ಆಯೋಜನೆ ಮಾಡ್ತಾ ಇದೆ. ಇದು ಯಾವಾಗ ನಡೀತಿದೆ ಕೇಳಿದ್ರೆ ಸೆಪ್ಟೆಂಬರ್ 3, 2025ರಿಂದ ನವೆಂಬರ್ 2, 2025ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ಇಲ್ಲಿ ಒಂದು ವಿಶೇಷತೆ ಇದೆ. ಏನು ಕೇಳಿದ್ರೆ ಪಾಕಿಸ್ತಾನದಲ್ಲಿ ನಡೆಯುವಂತಹ ಮ್ಯಾಚ್ಗಳು, ಪಾಕ್ನಲ್ಲಿನ ಭಾರತ ವರ್ಸಸ್ ಪಾಕ್ನ ಪಂದ್ಯ ಎಲ್ಲಿ ನಡೀತಿದೆ ಕೇಳಿದ್ರೆ ಈ ಪಂದ್ಯಾವಳಿಗಳು ಶ್ರೀಲಂಕಾದಲ್ಲಿ ನಡೀತಿದೆ. ಶ್ರೀಲಂಕಾದಲ್ಲಿ ನಡೆಯುತ್ತಿದೆ. ಯಾಕೆ, ಯಾವ ಒಂದು ನಿಯಮದ ಅನುಸಾರವಾಗಿ ಪಾಕಿಸ್ತಾನ ನಡೆಯುವಂತಹ ಒಂದು ಮ್ಯಾಚನ್ನು ಶ್ರೀಲಂಕಾದಲ್ಲಿ ನಡೆಸ್ತಾ ಇದ್ದಾರೆ ಕೇಳಿದ್ರೆ ಅದಕ್ಕೊಂದು ಇದೆ. ಏನು ಕೇಳಿದ್ರೆ ನ್ಯೂಟ್ರಲ್ ವೆನ್ಯೂ ಪಾಲಿಸಿ ಅಂತೇಳಿ. ನ್ಯೂಟ್ರಲ್ ವೆನ್ಯೂ ಪಾಲಿಸಿ ಆಧಾರದ ಮೇಲೆ ಪಾಕಿಸ್ತಾನದಲ್ಲಿ ನಡೀತಿರುವಂಥ ಮ್ಯಾಚನ್ನು ಶ್ರೀಲಂಕಾದಲ್ಲಿ ನಡೆಸಲಾಗ್ತಾ ಇದೆ. ಟಾಟಾ IPL 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 18 ವರ್ಷದ ನಂತರ, ಆಫ್ಟರ್ 18 ಇಯರ್ಸ್, 18 ವರ್ಷದ ನಂತರ RCB ತಂಡ ಈ ಒಂದು IPL ಟ್ರೋಫಿಯನ್ನು, ಟಾಟಾ IPL ಟ್ರೋಫಿಯನ್ನು ಗೆದ್ಕೊಳ್ತು. ಮತ್ತು ಇದರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದರ ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ರಜತ್ ಪಟಿದಾರ್. ಇವರು ಫೈನಲ್ಸ್ನಲ್ಲಿ ಯಾರನ್ನ ಸೋಲಿಸಿದ್ರು ಕೇಳಿದ್ರೆ ಪಂಜಾಬ್ ಕಿಂಗ್ಸ್ ಅನ್ನ ಫೈನಲ್ಸಲ್ಲಿ ಸೋಲಿಸೋದ್ರ ಮೂಲಕ ಈ ಪದಕವನ್ನು, ಈ ಒಂದು ಟಾಟಾ IPL ಅನ್ನು ಗೆದ್ಕೊಂಡ್ರು. ಇನ್ನು ಪಂಜಾಬ್ ಕಿಂಗ್ಸ್ ಇವರ ಒಂದು ಕ್ಯಾಪ್ಟನ್ ಯಾರಿದ್ರು ಕೇಳಿದ್ರೆ ಶ್ರೇಯಸ್ ಅಯ್ಯರ್. ಇನ್ನು IPLನಲ್ಲಿ ಬಹುತೇಕವಾಗಿ ಕೇಳಲಾಗುವ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳಿದ್ರೆ ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ತು ಮತ್ತು ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ತು ಅಂತೇಳಿ. ಸೊ ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ತು ಕೇಳಿದ್ರೆ, ಆರೆಂಜ್ ಕ್ಯಾಪ್ ಹೈಯೆಸ್ಟ್ ರನ್ ಹೊಡೆದಂತಹ ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ತು ಕೇಳಿದ್ರೆ ಸಾಯಿ ಸುದರ್ಶನ್. ಇನ್ನು ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ತು ಕೇಳಿದ್ರೆ ಹೈಯೆಸ್ಟ್ ವಿಕೆಟ್ ತೆಗೆದಿರುವಂತಹ ಪ್ರಸಿದ್ಧ ಕೃಷ್ಣ. ಇವರಿಗೆ ಪರ್ಪಲ್ ಕ್ಯಾಪ್ ಸಿಕ್ತು. ಇವೆರಡು ಅಂಶಗಳು ನೆನಪಿರಲಿ. ನಾರ್ವೆ ಚೆಸ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಮ್ಯಾಗ್ನಸ್ ಕಾರ್ಲ್ಸನ್. ನಾರ್ವೆ ಚೆಸ್ 2025 ಇದರ ವಿಜೇತರು ಇವರು. ಇನ್ನು ಇದರ ಮಹಿಳಾ ವಿಜೇತರು ಯಾರು ಕೇಳಿದ್ರೆ ಮಹಿಳಾ ಚೆಸ್ ವಿಜೇತರು ನಾರ್ವೆ ಚೆಸ್ 2025ನಲ್ಲಿ ಮಹಿಳಾ ಚೆಸ್ ವಿಜೇತರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅನ್ನಾ ಮುಜಿಚುಕಾ ಇವರು
ಮಹಿಳಾ ಒಂದು ಚೆಸ್ಸನ್ನು ವಿನ್ ಆದರು. ಇವರು ಉಕ್ರೇನ್ ದೇಶದವರು. ಸ್ಟೀಫನ್ ಅವಘ್ಯಾನ ಮೆಮೋರಿಯಲ್ ಚೆಸ್ ಟೂರ್ನಮೆಂಟ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಅರವಿಂದ ಚಿದಂಬರಂ. ಅರವಿಂದ ಚಿದಂಬರಂ ಅವರು ಅರಾಮ್ ಹಕೋಬಯನ್ ಅವರನ್ನ ಸೋಲಿಸ್ತಾರೆ. ಅರಾಮ್ ಹಕೋಬಯಂ ಅನ್ನ ಸೋಲಿಸಿ ಸ್ಟೀಫನ್ ಅವಘ್ಯಾನ ಮೆಮೋರಿಯಲ್ ಚೆಸ್ ಟೂರ್ನಮೆಂಟ್ ಅನ್ನು ಗೆದ್ಕೊಂಡ್ರು. ಈ ಅರಾಮ್ ಹಕೋಬಯನ್ ಇದ್ರಲ್ಲ, ಇವರು USA ಅಮೆರಿಕದ ಪ್ಲೇಯರ್. ಜೂನ್ 2025ರಲ್ಲಿ ನಿವೃತ್ತರಾದ ಗ್ಲೆನ್ ಮ್ಯಾಕ್ಸ್ವೆಲ್ ಯಾವ ದೇಶದ ಕ್ರಿಕೆಟ್ ಆಟಗಾರ? ಸರಿಯಾದ ಉತ್ತರ ಇವರು ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಟೆಸ್ಟ್ ಕ್ರಿಕೆಟ್ ಹಿಸ್ಟರಿ ಎನ್ನುವಂಥ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ಟಿಮ್ ವಾಗ್ಮೋರೆ. ಟಿಮ್ ವಾಗ್ಮೋರೆ ಅವರು ಟೆಸ್ಟ್ ಕ್ರಿಕೆಟ್ ಹಿಸ್ಟರಿ ಎನ್ನುವಂಥ ಪುಸ್ತಕವನ್ನು ಬರೆದರು. ಜೂನ್ 2025ರಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಹೆಸರನ್ನು ಏನಂತೇಳಿ ಚೇಂಜ್ ಮಾಡಲಾಗಿದೆ? ಸರಿಯಾದ ಉತ್ತರ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಅಂತೇಳಿ ಚೇಂಜ್ ಮಾಡಲಾಗಿದೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಅಂಶ. 2025ರ ಜೂನಲ್ಲಿ ನಡೆಯುತ್ತಿರುವಂಥ ಭಾರತ ಇಂಗ್ಲೆಂಡ್ ಟೆಸ್ಟ್ ಸೀರೀಸನ್ನು ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಅಂತೇಳಿ ಹೆಸರನ್ನು ಬದಲಾಯಿಸಲಾಗಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ಒಟ್ಟು 36 ಪದಕವನ್ನು ಪಡ್ಕೊಂಡು ಮೊದಲ ಸ್ಥಾನದಲ್ಲಿದೆ. UEFA ಚಾಂಪಿಯನ್ಸ್ ಲೀಗ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಿಸ್ ಸೇಂಟ್ ಜರ್ಮನ್ PSG ಈ ತಂಡ ಗೆದ್ಕೊಳ್ತು. ಇದು ಇತಾಲವಿ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸ್ತು. ಕಾಮನ್ವೆಲ್ತ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 24ರಂದು ಆಚರಿಸಲಾಯಿತು. ಕಾಮನ್ವೆಲ್ತ್ ಡೇ 2025 ಮೇ 24ರಂದು ಆಚರಿಸಲಾಯಿತು. ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ವಿ ವಿಲ್ ಮೋರ್ ಫಾರ್ವರ್ಡ್ ಟುಗೆದರ್ ಅಂತೇಳಿ. ವಿ ವಿಲ್ ಮೋರ್ ಫಾರ್ವರ್ಡ್ ಟುಗೆದರ್ ಅಂತೇಳಿ ಈ ವರ್ಷದ ಥೀಮ್ ಆಗಿತ್ತು. ಇದು 2025 ಥೀಮ್ 2025. ವರ್ಲ್ಡ್ ಫುಟ್ಬಾಲ್ ಡೇ ವಿಶ್ವ ಫುಟ್ಬಾಲ್ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025ರ ಮೊದಲ ಎಡಿಷನ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ತಮಿಳುನಾಡಿನ ಚೆನ್ನೈನಲ್ಲಿ. ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಇದರ ಮೊದಲ ಎಡಿಷನ್ ಅನ್ನು ಆಯೋಜಿಸಲಾಗಿತ್ತು. ಏಷ್ಯನ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026ರ ಭಾರತದಲ್ಲಿ ಯಾವ ನಗರದಲ್ಲಿ ನಡೆಸಲಾಗ್ತಾ ಇದೆ? ಏಷ್ಯನ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಕೇಳಿದ್ರೆ ಸರಿಯಾದ ಉತ್ತರ ಅಹಮದಾಬಾದ್ನಲ್ಲಿ, ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ. ಫೀಬಾ ಮಹಿಳಾ ಏಷ್ಯಾ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಎ ಮತ್ತು ಬಿ ಇಬ್ಬರು, ಮಿಯಾ ಬ್ಲಿಜಿ ಮತ್ತು ಯುಕೋವೋಗ ಇವರಿಬ್ಬರು ಕೂಡ ಫೀಬಾ ಮಹಿಳಾ ಏಷ್ಯಾ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು. ಉಲಾನಾ ಬಾಟರ್ ಓಪನ್ 2025 ಎಂಬಂಥ ಕುಸ್ತಿ ಟೂರ್ನಮೆಂಟ್ನಲ್ಲಿ ಭಾರತದ ಪ್ಲೇಸ್ ಏನು? ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ದ್ವಿತೀಯ ಸ್ಥಾನದಲ್ಲಿದೆ, ಸೆಕೆಂಡ್ ಪ್ಲೇಸ್ನಲ್ಲಿ ಇರುವಂಥದ್ದು. ಸೊ ಫಸ್ಟ್ ಪ್ಲೇಸಲ್ಲಿ ಪ್ರಥಮ ಸ್ಥಾನದಲ್ಲಿ ಯಾವುದಿದೆ ಕೇಳಿದ್ರೆ ಮಂಗೋಲಿಯಾ. ಸೊ ಪ್ರಥಮ ಸ್ಥಾನದಲ್ಲಿರುವ ಮಂಗೋಲಿಯಾ ಎಷ್ಟು ಪದಕ ಪಡ್ಕೊಂಡಿದೆ ಕೇಳಿದ್ರೆ 29. ಸೊ ದ್ವಿತೀಯ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಭಾರತ. ಭಾರತ ಪಡ್ಕೊಂಡಿರುವಂಥ ಪದಕಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಭಾರತದ ಪದಕಗಳ ಸಂಖ್ಯೆ 21. ಇನ್ನು ಮೂರನೇ ಸ್ಥಾನದಲ್ಲಿ ಯಾವುದಿದೆ ಕೇಳಿದ್ರೆ ಥರ್ಡ್ ಪ್ಲೇಸಲ್ಲಿರುವಂಥದ್ದು ತುರ್ಕ್ಮೇನಿಯಾ. ಯಾವುದು? ತುರ್ಕ್ಮೇನಿಯಾ.
ಮಹಿಳಾ ಏಷ್ಯಾ ಕಪ್ ಹಾಕಿ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಚೀನಾದ ಹಾಂಗ್ಕಾಂಗ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಜನವರಿ 2025 ಈ ಕೆಳಗಿನ ಯಾರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಮೇಲಿನ ಎಲ್ಲರೂ ಕೂಡ ಮನು, ಡಿ ಬಾಕರ್, ಡಿ ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ರವೀಣ್ ಕುಮಾರ್, ಈ 4 ಜನರಿಗೆ ಕೂಡ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಸಿಕ್ತು. ಮಿಯಾಮಿ ಓಪನ್ ಚಾಂಪಿಯನ್ 2025 ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಅರಿಯಾನಾ ಸಬಲೆಂಕಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಮಿಯಾಮಿ ಓಪನ್ ಇಂಪಾರ್ಟೆಂಟ್ ಕ್ವಶನ್ ಇದು. ಮಿಯಾಮಿ ಓಪನ್ ಒನ್ ಆಫ್ ದ ಫೇಮಸ್ ಟೆನ್ನಿಸ್ ಟೂರ್ನಮೆಂಟ್ ಇದು ಮಿಯಾಮಿ ಓಪನ್. ಸೊ ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಸೊ ಪುರುಷರ ಸಿಂಗಲ್ಸ್ ವಿಜೇತರು ಜೇಕಬ್ ಮೆನ್ಸಿಕ್ ಇವರು ಪುರುಷರ ಸಿಂಗಲ್ಸ್ ವಿಜೇತರು. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಅಧಿಕ ಸ್ಥಾನ ಪಡೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ ಈ ಒಂದು ಗೇಮಲ್ಲಿ ಒಟ್ಟು 34 ಪದಕವನ್ನು ಪಡ್ಕೊಂಡು ಮೊದಲ ಸ್ಥಾನವನ್ನು ಪಡ್ಕೊಳ್ತು. ಇನ್ನು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ ಇದರ ಮಾಸ್ಕಟ್ ಯಾವುದಾಗಿತ್ತು ಕೇಳಿದ್ರೆ ಉಜ್ವಲ. ISSF ಜೂನಿಯರ್ ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ಒಟ್ಟು 11 ಪದಕವನ್ನು ಪಡ್ಕೊಂಡು 11 ಪದಕಗಳನ್ನು ಪಡ್ಕೊಂಡು ಫಸ್ಟ್ ಪ್ಲೇಸಲ್ಲಿ ಇದೆ. ಇನ್ನು 2ನೇ ಸ್ಥಾನದಲ್ಲಿರುವಂಥದ್ದು ಇಟಲಿ ಸೆಕೆಂಡ್ ಪ್ಲೇಸಲ್ಲಿ, ಹಾಗೆಯೇ ಫ್ರಾನ್ಸ್ ಥರ್ಡ್ ಪ್ಲೇಸಲ್ಲಿ ಇದೆ. ಪ್ರಿನ್ಸೆಸ್ ಆಫ್ ಆಸ್ಟ್ರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸೆರೆನಾ ವಿಲಿಯಮ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುಮಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಚೈನಾ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್. ಸೊ ಚೀನಾ 32 ಪದಕವನ್ನು ಪಡ್ಕೊಂಡ್ರೆ ಭಾರತ 24 ಪದಕವನ್ನು ಪಡ್ಕೊಂಡು 2ನೇ ಸ್ಥಾನದಲ್ಲಿ ಇದೆ. ಕಲಿಂಗ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಗೋವಾ FC ಫುಟ್ಬಾಲ್ ಕ್ಲಬ್. ಇದು ಒಡಿಸ್ಸಾದ ಭುವನೇಶ್ವರ್ನಲ್ಲಿ ನಡೀತು. ಇದರ ಪ್ಲೇಸ್ ಇದು ಜಮ್ಶೆಡ್ಪುರ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸೋದ್ರ ಮೂಲಕ ಫೈನಲ್ಸ್ನಲ್ಲಿ ಕಲಿಂಗ ಸೂಪರ್ ಕಪ್ ಅನ್ನು ಗೆದ್ಕೊಳ್ತು. ಸುಧೀರಮನ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಚೀನಾ. ಆಕ್ಚುಲಿ ಸುಧೀರಮನ ಕಪ್ ಇದೆಯಲ್ಲ, ಇದೊಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ತೈವಾನ್ ಅಥ್ಲೆಟಿಕ್ಸ್ ಓಪನ್ 2025 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಮೊದಲ ಸ್ಥಾನದಲ್ಲಿದೆ. ಭಾರತ ಒಟ್ಟು 16 ಪದಕವನ್ನು ಪಡ್ಕೊಳ್ತು ಮತ್ತು ಮೊದಲ ಸ್ಥಾನದಲ್ಲಿ ಇದೆ. ಈ ಕೆಳಗಿನ ಯಾರು ತಮ್ಮ ಜೀವಮಾನದ 100ನೇ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ಕೊಂಡ್ರು? ಸರಿಯಾದ ಉತ್ತರ ನೊವಾಕ್ ಜೋಕೋವಿಚ್ ಅವರು ಸರ್ಬಿಯಾ ದೇಶದ ಆಟಗಾರ. ಇವರು ಇತ್ತೀಚೆಗೆ ತಮ್ಮ ವೈಯಕ್ತಿಕ 100ನೇ ಪುರುಷರ ಸಿಂಗಲ್ಸ್ ಅನ್ನು ಗೆದ್ಕೊಂಡ್ರು. ಮೋಟೋ GP ಅಮೆರಿಕನ್ ಗ್ರ್ಯಾಂಡ್ ಪಿಕ್ಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಬಿಗಾನಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಬಾಕ್ಸಿಂಗ್ ಕಪ್ 2025 ಇದರಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಯಾರು? ಸರಿಯಾದ ಉತ್ತರ ಹಿತೇಶ್ ಗೋಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 2025 ಶೂಟಿಂಗ್ ವರ್ಲ್ಡ್ ಕಪ್ ಅಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಮನು ಬಾಕರ್, ಅಂಜುಮಾ ಮೋದ್ಗಿಲ್, ಅಪೂರ್ವ ಚಂದೇಲಾ, ಶಿಫಾ ಕೌರ್ ಸಾಮ್ರಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.